ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾನು ರೆಡಿಯಾಗಿದ್ದೀನಿ ಟು ವಿಸಿಟ್ ಎ ಟೆಂಪಲ್. ಸೊ ಟೆಂಪಲ್ಲಿಂದ ಅಸೋಸಿಯೇಷನಿಂದ ಆ್ಯಕ್ಚುಲಿ ಬಂದುಬಿಟ್ಟು ಇನ್ವಿಟೇಷನ್ ಕೊಟ್ಬಿಟ್ಟು ಕರೆದೋಗಿದ್ರು. ಆ್ಯಕ್ಚುಲಿ 15th ಇಯರ್ ಆ್ಯನಿವರ್ಸರಿ ಇದೆ, ಖಂಡಿತ ಬನ್ನಿ ಮನೆಯವರೆಲ್ಲ ಅಂತ ಹೇಳಿ. ಸೊ ಹೆಂಗಿದ್ರು ದೇವಸ್ಥಾನ ವಿಸಿಟ್ ಮಾಡಿರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಹೊರಟ್ವಿ ನಾನು ನನ್ನ ಮಗಳು. ಆ್ಯಂಡ್ ಇದೇ ಟೆಂಪಲ್ಲು. ಸೊ ಇದು ಬಲ್ಮುರಿ ಶ್ರೀ ವಿನಾಯಕ ಟೆಂಪಲ್ಲು. ಸೊ ಇಲ್ಲಿಂದೆ ಇವಾಗ ಆ್ಯನಿವರ್ಸರಿ ಇರೋದು. ಸೊ ನೋಡೋಣ ಏನು ಮಾಡ್ತಾರೆ, ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದರೆ ತುಂಬ ದಿನ ಆಗಿತ್ತು ಯಾವುದೋ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಹೊಸ ಮನೆಗೆ ಬಂದ ಮೇಲಿಂದ ಅಂತೂ ಯಾವುದಕ್ಕೂ ಹೋಗೋಕ್ಕಾಗಿರಲಿಲ್ಲ. ಸೊ ಅಪಾರ್ಟ್ಮೆಂಟ್ನ ಬಿಟ್ಟು ಬಂದ ಮೇಲೆ ಇದೇ ಫಸ್ಟು ಆ್ಯಕ್ಚುಲಿ ಸೋಷಲೈಸೇಷನ್ ಅಂತ ಹೇಳ್ಬೋದು. ಯಾಕೆಂದರೆ ಅಲ್ಲಿ ಇವಾಗ ಆಗ್ತಾಯಿತ್ತು. ಸೊ ಈಗ ಇಲ್ಲಿ ಸೊ ಇದು ಫಸ್ಟ್ ಸೋಷಲ್ ಮೀಟ್ ಅಂತಲೇ ಹೇಳ್ಬೋದು. ಸೊ ಈಗ ನಮಗೆ ಇದು ರೂಟೀನೇ ಹೋಗ್ಬಿಟ್ಟಿದೆ. ಅಲ್ಲಿ ಒಂಥರ ತುಂಬಾ ಎಲ್ಲ ಈಸಿಯಾಗಿರ್ತಿತ್ತು. ಈಗ ಇಲ್ಲಿ ಒಂಥರ ಪಬ್ಲಿಕಲ್ಲಿ ಓಡಾಡೋದು ಮರ್ತೋದಂಗೆ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಇಲ್ಲ, ಮತ್ತು ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಯಾವಾಗಲೂ ಇಂಡಿಪೆಂಡೆಂಟ್ ಹೌಸಲ್ಲೇ ಇದ್ದಿದ್ದು. ಸೊ ಎರಡು ಸತಿ, ಈಗ ಲಾಸ್ಟ್ 2 ಸತಿ ಮಾತ್ರ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದು. ಸೊ ದೊಡ್ಡ ಮನೆ ಬೇಕಾದ್ರೆ ಇಂಡಿಪೆಂಡೆಂಟ್ ಹೌಸಲ್ಲೇ ಇರಬೇಕಾಗತ್ತೆ. ಸೊ ಹಾಗಾಗಿ ಈಗಾದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು ಅಂಥೇಳಿ ಬಂದಿದ್ದೀವಿ. ಆ್ಯಂಡ್ ಈ ದೇವಸ್ಥಾನ ನೋಡಿರಲಿಲ್ಲ ಒಳಗಡೆಯಿಂದ, ಬರೀ ವಾಕ್ ಬರುವಾಗ ಡೈಲಿ ಹಾಗೆ ನೋಡಿಬಿಟ್ಟು ಕೈ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ದೆ. ಸೊ ಒಳಗಡೆ ಹೆಂಗಿದೆ ಅಂತ ನೋಡೋ ಕ್ಯೂರಿಯಾಸಿಟಿ ನನಗೂ ಇತ್ತು. ಸೊ ಒಳ್ಳೆ ಹೇಳಿ ಮಾಡಿಸ್ದಂಗೆ ಅವರು ಬಂದುಬಿಟ್ಟು ಇನ್ವಿಟೇಷನ್ ಕೊಟ್ಟರು. ಸೊ ಹೇಳ್ತಾರಲ್ಲ, ದೇವರು ಯಾವಾಗ ಅವನಿಗೆ ಬೇಕೋ ಅವಾಗ ಕರೆಸ್ಕೊತಾನೆ ಅಂತ. ಸೊ ಹಾಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಕರೆಸ್ಕೊಂಡಿದ್ದಾನೆ ನಮ್ಮನ್ನು. ಸೊ ಹಾಗಾಗಿ ಬಂದಿದ್ದೀವಿ. ಆ್ಯಂಡ್ ಇವತ್ತು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಆಚೆ ಕಡೆ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ಇದೆ. ಸೊ ಫುಲ್ ಡೇ ಆ್ಯಕ್ಚುಲಿ ಪೂಜೆ ಇತ್ತು, ಹೋಮ ಇತ್ತು, ಆಮೇಲೆ ಅನ್ನ ಸಂತರ್ಪಣೆ ಎಲ್ಲ ಇತ್ತು. ಸೊ ಬೆಳಗ್ಗೆ ಎಲ್ಲ ಬರೋಕ್ಕಾಗಲಿಲ್ಲ. ಸೊ ಈಗ ಈವ್ನಿಂಗ್ ಆದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಮತ್ತು ನನ್ನ ಜೊತೆ ಯಾರಾದರೂ ಒಬ್ಬರು ಇದ್ದರೆ ಒಂಥರ ಬರೋಕ್ಕೆ ಸರಿ. ಮಗಂಗೆ ಎಕ್ಸಾಮ್ಸ್ ನಡೀತಾ ಇತ್ತು. ಹಸ್ಬೆಂಡ್ ಅಂತೂ ಇದಕ್ಕೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಮಾವ ಮನೆಯಲ್ಲಿ ಇರ್ತಾರೆ, ಅವರು ಬರೋಲ್ಲ. ಸೊ ಲಾಸ್ಟಿಗೆ ಉಳಿದಿದ್ದು ನನ್ನ ಮಗಳು, ಅವಳಿಗೆ ವೆಯ್ಟ್ ಮಾಡಿಕೊಂಡು ಅವಳು ಸ್ಕೂಲಿಂದ ಬಂದಮೇಲೆ ಬಂದಿದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂಥರ ಏನೋ ಶಾಂತವಾಗಿ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಮನಸ್ಸಿಗೆ ಒಂಥರ ಶಾಂತಿ, ನೆಮ್ಮದಿ ಸಿಗತ್ತೆ. ಒನ್ಸ್ ವೈಲ್ ದೇವಸ್ಥಾನಕ್ಕೆಲ್ಲ ಬರೋದು ಚೆನ್ನಾಗಿ ಅಂತ ಅನಿಸುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಗಣೇಶ ಆಬ್ವಿಯಸ್ಲಿ ನಮ್ಮದೊಂದು ಫೇವ್ರೆಟ್ ಗಾಡ್. ಸೊ ಹಾಗಾಗಿ ಬರಲೇಬೇಕಿತ್ತು. ಸೊ ಇಲ್ಲಿ ಇಷ್ಟು ದೊಡ್ಡದಿದೆ ಜಾಗ ಅಂತ ನಂಗೆ ಗೊತ್ತಿರಲಿಲ್ಲ. ಚಿಕ್ಕ ಟೆಂಪಲ್ಲು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದರೆ ಒಳಗಡೆ ನೋಡಿ ಎಷ್ಟು ದೊಡ್ಡದು. ಇಲ್ಲಿ ಹರಳಿ ಮರ ಎಲ್ಲ ಇದೆ. ಆ್ಯಂಡ್ ಹಿಂದುಗಡೆಯೂ ತುಂಬ ಜಾಗ ಇದೆ. ಸೊ ಭಕ್ತಾದಿಗಳಿಗೆಲ್ಲ ಪ್ರಸಾದ ಮಾಡೋಕ್ಕೆಲ್ಲ ಹಿಂದೆ ಶಾಮಿಯಾನ ಹಾಕಿದ್ದಾರೆ. ಸೊ ಇಷ್ಟು ದೊಡ್ಡದಾಗಿದೆ ದೇವಸ್ಥಾನ ಅಂತ ಮುಂದೆಯಿಂದ ಅನ್ಸೋದೇ ಇಲ್ಲ. ಒಳಗಡೆ ಬಂದರೆ ಅಷ್ಟೇ ಗೊತ್ತಾಗೋದು. ಆ ಕಡೆನೂ ಏನೋ ಇದೆ, ಬಟ್ ನಾನು ನೋಡೋಕ್ಕೆ ಹೋಗಲಿಲ್ಲ. ಇಲ್ಲೇ ನೋಡಿ, ಯಾಕಂದರೆ ಆ ಕಡೆ ಜನ ಎಲ್ಲ ಅವ್ರವ್ರ ಕೆಲಸ ಮಾಡ್ತಾಯಿದ್ರು. ಸೊ ನಾವು ಹೋದರೆ ಅವರಿಗೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ. ಯಾರು ಇವರು ಅಂತ ನೋಡ್ಕೊಂಡು ಕೂತ್ಕೊತಾರೆ. ಈ ಪುಟ್ಟ ಹುಡುಗ ಚೆನ್ನಾಗಿ ನಮಸ್ಕಾರ ಮಾಡಿ ದೇವ್ರ ಹತ್ರ ಬೇಡ್ಕೊಂಡು ಹೊರಮ್ಮನ ಜೊತೆ ಹೊರಟ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಮರನೂ ಇದೆ ಇಲ್ಲೇ, ಗೊತ್ತೇ ಇರಲಿಲ್ಲ. ನಾಗರು ಕಲ್ಲು ಇದೆ. ಆ್ಯಂಡ್ ಇಷ್ಟು ಜಾಗ ಆ್ಯಕ್ಚುಲಿ ಇನ್ನು ಹಿಂದೆ ಇರ್ಬೋದು, ಬಟ್ ಇಷ್ಟು ಕಾಣಿಸ್ತಾ ಇದೆ. ಸೊ ಎಸ್, ಚೆನ್ನಾಗಿದೆ ದೇವಸ್ಥಾನ. ವಿಸಿಟ್ ಮಾಡಿದ್ದು ಒಂಥರ ತುಂಬಾ ಖುಷಿ ಆಯಿತು. ಮಿಸ್ ಮಾಡ್ಕೊಂಡಿದ್ರೆ ಬೇಜಾರಾಗಿರೋದು. ಇಲ್ಲ ಇನ್ನೊಂದು ದಿನ ಬರ್ಬೋದಿತ್ತು, ಬಟ್ ಆದರೂ ಅಲಂಕಾರ ಏನು ಮಾಡಿರ್ತಾರಲ್ಲ ಅದು ಮಿಸ್ ಆಗಿರೋದು. ಇವತ್ತೇನೋ ಒಂದು ಸ್ಪೆಷಲ್ ಅಲಂಕಾರ ಮಾಡಿದ್ದಾರೆ ಅದು. ಸೊ ಹಾಗಾಗಿ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಬಂದಿದ್ದು. ಆಮೇಲೆ ತುಂಬ ದಿನ ಆಗೋಯ್ತು, ಆಚೆನೇ ಬಂದಿರಲಿಲ್ಲ. ಯಾಕಂದರೆ ಅಪಾರ್ಟ್ಮೆಂಟಲ್ಲಾದರೆ ಅದು ಇದು ಅಂತ ನಡೀತಾ ಇರ್ತಿತ್ತು. ಸೊ ಒಂದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿತ್ತು. ಆ್ಯಕ್ಟಿವ್ ಆಗಿರ್ತಿದ್ವಿ. ಸೊ ಇಂಡಿಪೆಂಡೆಂಟ್ ಹೌಸಿಗೆ ಬರ್ತಿದ್ದಂಗೆ ಏನೂ ಇಲ್ಲ. ಸೊ ತುಂಬಾ ಲೇಸಿ ಆಗಿಬಿಟ್ಟಿದ್ದೀವಿ. ಅಯ್ಯೋ ರೆಡಿ ಆಗಬೇಕಾ, ಅಯ್ಯೋ ಹೋಗಬೇಕಾ, ಯಾರು ಹೋಗ್ತಾರೆ, ಈ ಥರ ಫೀಲಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗೋಣ ಅಂತ ಹೇಳಿ, ಯಾಕಂದರೆ ಮನೆಯೆಲ್ಲ ಜೋಡಿಸಿದ್ದು ಇದು ಎಲ್ಲ ಆಯಿತು. ಅದರಿಂದ ನಾನು ಇನ್ನೂ ವ್ಲಾಗ್ಸೇ ಮಾಡೋಕ್ಕಾಗಿಲ್ಲ, ಮಾಡಿ ಹಾಕ್ತೀನಿ. ಆ್ಯಂಡ್ ಎಸ್, ಅಟ್ಲೀಸ್ಟ್ ಇದಾದರೂ ಒಂದು ನೋಡ್ಕೊಂಬರೋಣ ಅಂತ ಹೇಳಿ ಬಂದಿದ್ದಕ್ಕೆ ಒಂಥರ ಖುಷಿ ಆಯಿತು. ಆ್ಯಂಡ್ ಒಳಗಡೆ ಎಲ್ಲ ತೆಗಿಯಕ್ಕೆ ಬಿಟ್ಟರು ದೇವಸ್ಥಾನದಲ್ಲಿ. ಸೊ ಅದು ಇನ್ನೂ ಖುಷಿ ಆಯಿತು. ಯಾಕಂದರೆ ಸಟನ್ ದೇವಸ್ಥಾನದಲ್ಲಿ ಬಿಡೋದಿಲ್ಲ.
ಬಟ್ ಒಂಥರ ಈ ಥರ ನಮ್ಮ ಒಂದು ದೇವಸ್ಥಾನಗಳನ್ನ ತೆಗಿಯೋಕ್ಕೆ ಬಿಡಬೇಕು. ಯಾಕಂದರೆ ಎಲ್ಲರೂ ಬರೋಕ್ಕಾಗೋದಿಲ್ಲ. ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬರೋದು ಸಖತ್ತು ದೂರ. ಎಷ್ಟು ಬೆಂಗಳೂರಲ್ಲಿ ಎಷ್ಟು ದೇವಸ್ಥಾನಗಳಿದೆ, ಎಲ್ಲದನ್ನು ಎಲ್ಲರೂ ನೋಡೋಕ್ಕಾಗೋದಿಲ್ಲ. ಸೊ ಈ ಥರ ಏನಾದರೂ ಯೂಟ್ಯೂಬಲ್ಲಿ ಇದರಲ್ಲಿ ಹಾಕಿದಾಗ ನೋಡೋಕ್ಕೆ ಏನು ದೊಡ್ಡದಕ್ಕೆಲ್ಲರೂ ಹೋಗ್ತಾರೆ. ಬಟ್ ಚಿಕ್ಕದೇ ಎಷ್ಟೊಂದು ದೇವಸ್ಥಾನಗಳಿದೆ, ಅದೆಲ್ಲರೂ ನೋಡೋಕ್ಕಾಗಿರಲ್ಲ. ಸೊ ಹಾಗಾಗಿ ಈ ಥರ ಎಲ್ಲ ಮಾಡೋಕ್ಕೆ ಬಿಟ್ಟರೆ ಒಂಥರ ಎಲ್ಲರೂ ಶೇರ್ ಮಾಡ್ತಾರೆ. ಸೊ ಜನಗಳಿಗೂ ಒಂದು ಈ ಥರನೂ ಇದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ ಅಷ್ಟೇ, ದೂರ ಇರೋರಿಗೆ ಗೊತ್ತಿರಲ್ಲ. ಸೊ ಈಗ ಯಾರಾದರೂ ಇದನ್ನು ನೋಡಿಕೊಂಡು ಬರ್ಬೋದು. ಯಾಕಂದರೆ ಇಲ್ಲಿ ನಾಗರಕಲ್ಲು ಮತ್ತು ನವಗ್ರಹ, ಹರಳಿ ಮರ ಎಲ್ಲ ಇದೆ ಒಂದೇ ಕಡೆ. ಸೊ ಇದು ಪೂಜೆ ಮಾಡ್ಸೋಕ್ಕೆ ಹೇಳಿರ್ತಾರಲ್ಲ. ಸೊ ಆಗ ಗಣೇಶನ ವಿನಾಯಕನ ಟೆಂಪಲಲ್ಲಿ ಮಾಡಿಸಿದ್ರೆ ಒಳ್ಳೆಯದು. ಆ ಕಡೆ ನೋಡಿ ತೆಂಗಿನ ಮರನೂ ಇದೆ. ಸೊ ಎಲ್ಲ ಒಂದೇ ಕಡೆ ಇದೆ. ಸೊ ಯಾರಾದರೂ ಏನಾದರೂ ಪೂಜೆ ಮಾಡಿಸ್ಬೇಕು ಇದು ಅಂತೆಲ್ಲ ಇದ್ದರೆ ದಾನ ಕೊಡಿ ಇದು ಅಂತ ಏನೇನೋ ಇರುತ್ತಲ್ಲ. ಸೊ ಅದಕ್ಕೆಲ್ಲ ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗೋ ಬದಲು ಇಲ್ಲೇ ಬಂದರೆ ಇಲ್ಲಿ ನಿಮಗೆ ಎಲ್ಲದು ಒಂದೇ ಕಡೆ ಸಿಗುತ್ತೆ. ಸೊ ಇದು ದೇವಸ್ಥಾನ. ಸೊ ದೇವಸ್ಥಾನದ ಮುಂದೆ ರೋಡಲ್ಲೇ ಆ್ಯಕ್ಚುಲಾಗಿ ಶಾಮಿಯಾನ ಹಾಕಿದ್ದಾರೆ. ಸೊ ಎದುರುಗಡೆನೆ ಬಸ್ ಸ್ಟಾಪು, ಅದ್ರ ಹಿಂದೆ ಪಾರ್ಕ್. ಸೊ ನಾನು ಡೈಲಿ ವಾಕಿಂಗ್ ಇಲ್ಲೇ ಬರೋದು, ಅದೂ ಮಾಡೇ ಇಲ್ಲ ನಾನು. ಆ್ಯಂಡ್ ಎಸ್, ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಸೊ ಮಗಳಿಗೆ ಬೇರೆ ಎಕ್ಸಾಮ್ಸ್ ಇದೆ ಅಂತ ಅವಳಿಗೆ ಟೆನ್ಷನ್ನು. ನಾನು ಈಗ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ಕೊಂಡು ಹೋಗೋಣ ಅಂಥೇಳಿ ಅವಳಿಗೆ ಹೇಳ್ತಾ ಇದ್ದೀವಿ. ಸೊ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋದು. ಈಗ ಪೂರ್ವಿ ಅವರಿಂದ ಮತ್ತೊಂದು ಭರತನಾಟ್ಯ ಪ್ರದರ್ಶನ. ನಮ್ಮ ಹಾಜರಾಗಿರ್ಬೇಕಂತ ಕೇಳ್ಕೊಂತಿದ್ದಾರೆ. ಮತ್ತೆ ಡ್ಯಾನ್ಸ್ ಯಾರು ಆಡ್ತಿದಾರೋ 5 ನಿಮಿಷ ಮೇಲೆ ಯಾರು ಇಲ್ಲ ಅಂತೆ, 5 ಮಿನಿಟ್ಸ್ ಅಷ್ಟೇ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಪೂರ್ವಿ ನಿತ್ಯಾನಂದ್. ನಾನು ಕಳೆದ 13 ವರ್ಷದಿಂದ ಗುರು ಶ್ರೀಮತಿ ಹೇಮಾ ಪ್ರಭಾತ್ ಅವರಿಂದ ನೃತ್ಯವನ್ನು ಕಲಿತಿದ್ದೇನೆ. ಇವತ್ತು ನಾನು ಗಣೇಶ ವಂದನವನ್ನು ಮಾಡುತ್ತಿದ್ದೇನೆ. ಧನ್ಯವಾದ. ಹೋಲಿ
ತ್ರಿಶ್ರದತಿ ಏಕತಾಳ, ರಾಗ ವಿಟಪಿ, ರಚನೆ ಡಿ ವಿ ಪ್ರಸನ್ನಕುಮಾರ್, ಸಂಗೀತ ಸಂಯೋಜನೆ ಬಾಲಸುಬ್ರಹ್ಮಣ್ಯ ಶರ್ಮಾ. ಗಣಪತಿ 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 ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ, ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ. ತಾಂ ತಧೀಂ ತತ್ವಂ ತನಂ ತಥಾಂ ತಥಿ ತಥಿಂ ವಿದ್ಯಾ ಬುದ್ಧಿ ಪ್ರದಾತನೇ ಗಣನಾಯಕನೇ, ವಿದ್ಯಾ ಬುದ್ಧಿ ಪ್ರದಾತನೇ ಗಣನಾಯಕನೇ. ತಾಧಿ ತುಂ ತಥಿ ತುಂ ತಕದಿ ತುಂ ನಂ ತಥಿ ತುಂ ನಗದಿ ತುಂ ತಗದಿ ತುಂ ತಥಿಂ ಜನರ ಪ್ರಾರ್ಥನೆಗಳ ಆಲಿಸಲೆಂದೇ ಇರುವುದು ಗಜಕರ್ಣ ಗಜಕರ್ಣ ಗಜಕರ್ಣ. ಗಜಂ ತುಂ ತುಂ ಗಜಂ ಯಂ ಗಜಂ ನಂ ಯಂ ಗಜಂ ಹುಂದಿಹರ ಚತುರ್ಭುಜ ಪಾಶ ಅಂಕುಶ ಅಭಯಹಸ್ತ ಹಣ್ಣು ಹಣ್ಣ ಚುಣ್ಣು ಸತ್ಯ ಪಥಗೆಳೆಯುವುದು ಬಾ. ಈಗ ಅಕ್ಷರ ಹಾಗೂ ಚತುರ್ವಿಯಿಂದ ನೃತ್ಯ ಪ್ರದರ್ಶನ. ಆಶಾ ಮೇಡಮ್ ಅವರ ಹತ್ರ ನೃತ್ಯ ಕಲಿತು ಸುಮಾರು 15 ವರ್ಷದಿಂದ ಪ್ರೋಗ್ರಾಮನ್ನು ಕೊಡ್ತಾ ಇದ್ದಾರೆ. ಇವರು ದೆಹಲಿ, ರಾಜಸ್ಥಾನ, ಮೈಸೂರು ದಸರಾ ಹಾಗೂ ಮಾಡಿ ಹೆಸರು ಗಳಿಸಿದ್ದಾರೆ. ಈಗ ಸಿಂಗಾಪುರದಲ್ಲೂ ಮಾಡುವ ಒಂದು ಅವಕಾಶನೂ ಬರ್ತಾ ಇದೆ. ಅವಳ ಪುತ್ರಿ ಚತುರ್ವಿ ಅಂತ, ಇವಳು ಸಹ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನೋ ಹಾಗೆ ತಾಯಿ ಹತ್ರ ನೃತ್ಯವನ್ನು ಕಲಿತಾ ಇದ್ದಾಳೆ. ಇವಳು ತಾಯಿ ಜೊತೆಗೆ ಮತ್ತು ಅವಳು ಅನೇಕ ಕಡೆ ಪ್ರದರ್ಶನ ನೀಡಿದ್ದಾಳೆ. ಶಿವ ಮತ್ತು ಗಣೇಶನ ಒಂದು ಡೈಲಾಗನ್ನು ಹೇಳ್ತಾಳೆ. ಸೆಂಟ್ರ್ ಬಾಮ ಸೆಂಟ್ರ್ ಬಾ. ಓಕೆ, ಇಲ್ಲಿ ನಿಂತರೆ ಗಣೇಶ. ನಿಲ್ಲಿಸಿ ನಿಮ್ಮ ಹೆಜ್ಜೆ, ಈ ದ್ವಾರ ದಾಟುವುದು ಅಸಾಧ್ಯ. ನಾನು ಪಾರ್ವತಿಯ ಪುತ್ರ, ಅಮ್ಮನ ಕಾವಲುಗಾರ. ನಾನು ನಿಮ್ಮನ್ನು ಒಳಗೆ ಹೋಗಲು ಬಿಡಲಾರೆ. ಹೋ, ಎಷ್ಟು ಪುಟ್ಟ ಬಾಲಕ, ಏನು ಗೊತ್ತು? ಆ ಕೋಲು ನೋಡಿ ಇದಿಯೂ ಹೆದರುವುದಿಲ್ಲ. ಇನ್ನು ನಾನು, ಇದು ಕೇವಲ ಅಧಿಕಾರ. ನನ್ನನ್ನು ಮೀರಿ ಹೋದರೆ ಕೈಲಾಸವೇ ನನಗೀತು ಎಚ್ಚರ. ಅಬ್ಬ, ಈ ಪುಟ್ಟ ಕಂದನ ಕಂಠದಲ್ಲಿ ಎಂತ ಗುಡುಗು. ಯಾರು ನೀನು? ನಾನು ನನ್ನಮ್ಮನ ಮಗ. ನೀವು ಮುಂದೆ ಬಂದರೆ ಅಪಾಯ ಖಚಿತ. ನಾನು ಈ ಕೈಲಾಸದ ಒಡೆಯ, ಈ ಮನೆಯ ಯಜಮಾನ. ತಾಯಿಯ ಆಜ್ಞೆ ನನಗೆ ವೇದವಾಕ್ಯ. ಒಂದು ಹೆಜ್ಜೆ ಮುಂದಿಟ್ಟರೆ ಯುದ್ಧವೇ ಅನಿವಾರ್ಯ. ಮೌಢ್ಯ ಬಿಡು ಮಗು, ನಿನಗೆ ನನ್ನ ತ್ರಿಶೂಲದಿಂದಲೇ ಶಿಕ್ಷೆ. ಮಾತೆಯ ಆಶೀರ್ವಾದವೇ ನನಗೆ ರಕ್ಷೆ. ಬನ್ನಿ ಯುದ್ಧಕ್ಕೆ, ಭಕ್ತಿ ದೊಡ್ಡದೋ ಶಕ್ತಿ ದೊಡ್ಡದೋ ನೋಡೋಣ. ಈಗ ನೋಡು, ಹಾ
ತುಂಬಾ ಚೆನ್ನಾಗಿ ಪರ್ಫಾಮೆನ್ಸ್ ಕೊಡ್ತಿದ್ದಾರೆ. ಎಲ್ಲರೂ ಭರತನಾಟ್ಯ ಮಾಡ್ತಾ ಇದ್ದಾರೆ ಮಕ್ಕಳು. ಮತ್ತು ಈಗ ಒಂದು ಅಮ್ಮ ಮತ್ತು ಮಗಳು ಡಿಯೋ ಮಾಡಿದರು. ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾವಂತೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಮಾಡಿದವ್ರನ್ನ ನೋಡ್ಕೊಂಡು ಖುಷಿ ಆಗುತ್ತೆ. ಇನ್ನೂ ತುಂಬ ಮಕ್ಕಳದ್ದು ಪರ್ಫಾಮೆನ್ಸ್ ಎಲ್ಲ ಇದೆ. ಆಮೇಲೆ ಈ ಏರಿಯಾ ಕೌನ್ಸಿಲರ್ ಸಹ ಬರ್ತಾ ಇದ್ದಾರೆ ಅಂತೆಲ್ಲ ಹೇಳಿದರು. ಬಟ್ ನನ್ನ ಮಗಳು ಎಕ್ಸಾಮ್ ಇದೆ, ನಡಿ ಅಂತ. ಸೊ ಹಾಗಾಗಿ ನಾನೀಗ ಮನೆ ಕಡೆ ಹೊರಡಬೇಕು ಅಂತೇಳಿ ಫೈನಲಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು. ದೇವಸ್ಥಾನಕ್ಕೆ ಬಂದಿದ್ದು. ಸೊ ಇನ್ನೂ ಬರ್ತಾನೆ ಇರ್ತೀವಿ, ಯಾಕಂದರೆ ಇದೇ ಏರಿಯಾದಲ್ಲಿ ಇರೋದ್ರಿಂದ. ಸೊ ಕಾನ್ಕಾರ್ಡ್ ಲೇಔಟಲ್ಲಿ ಇರೋದಿದು ಟೆಂಪಲ್ಲು. ಬೆಳಗ್ಗೆ 6:30ಯಿಂದ 10:30 ತನಕ ಓಪನ್ ಇರುತ್ತೆ, ಮತ್ತು 5:30ಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಇರುತ್ತೆ. ಸೊ ಸುತ್ತಮುತ್ತ ಯಾರಾದರೂ ಇದ್ದು ನೋಡಬೇಕು ಈ ದೇವಸ್ಥಾನ ಅಂತ ಅಂದರೆ ಬರ್ಬೋದು. ಸೊ ಕಾನ್ಕಾರ್ಡ್ ಲೇಔಟ್, ಗಾರ್ಡನ್ ಲೇಔಟ್ ಅಂತ ಏನು RR ನಗರಲ್ಲಿದೆ, ಅಲ್ಲಿದೆ. ಅಪಾರ್ಟ್ ಫ್ರಮ್ ದಟ್ ವರ್ಷ ಈಗ ಇದು 15ನೇ ವರ್ಷ ವಾರ್ಷಿಕೋತ್ಸವ ಅಂತ ಹಾಕಿದ್ದಾರೆ. ಸೊ ಮೇ ಬಿ 15 ಇಯರ್ಸ್ ಆಯಿತು ಅನಿಸುತ್ತೆ, ಅಥವಾ ಆ ದೇವಸ್ಥಾನ ಹಳೆದಿರ್ಬೋದು. ಇವರು 15 ಇಯರ್ಸಿಂದ ಮಾಡ್ತಾ ಇರ್ಬೋದು. ಸೊ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ದಿಸ್. ಬಟ್ ಓವರ್ ಆಲ್ ಚೆನ್ನಾಗಿ ಅನ್ನಿಸ್ತು. ಒಂಥರ ಆಫ್ಟರ್ ಎ ಲಾಂಗ್ ಟೈಮ್ ಈ ಥರ ಪಬ್ಲಿಕ್ ಸೋಷಲೈಸೇಷನ್ ಮಾಡಿದೆ. ಯಾಕಂದರೆ ಅಪಾರ್ಟ್ಮೆಂಟ್ ಕಮ್ಯುನಿಟಿಲೆಲ್ಲ ಒಂಥರ ಪ್ರೈವೇಟ್ ಇದಾಗಿರುತ್ತದು, ನಮ್ಮ ಅಪಾರ್ಟ್ಮೆಂಟ್ ಅವ್ರು ಮಾತ್ರ. ಸೊ ಇಲ್ಲೆಲ್ಲ ಬಂದಿದ್ದಾರೆ ನೋಡಿ, ಪೊಲೀಸವರೆಲ್ಲ ಬಂದಿದ್ದಾರೆ. ಸೊ ದ್ಯಾಟ್ ಏನೂ ಇದಾಗಬಾರ್ದು ಅಂತ ನಾವು ಗಾಡೀಲಿ ಬಂದಿದ್ವಿ. ನನ್ನ ಮಗಳು ನಡೆಯೋಕ್ಕೆ ರೆಡಿ ಇರಲಿಲ್ಲ. ಹತ್ರನೇ ಇದೆ, ನಮ್ಮ ಮನೆಯಿಂದ 5-10 ಮಿನಿಟ್ಸ್ ಅಷ್ಟೇ ವಾಕ್ ಇಲ್ಲಿಗೆ. ಬಟ್ ಎನಿವೇಸ್ ಇಟ್ ವಾಸ್ ರಿಯಲಿ ನೈಸ್. ನಾನು ಆಶೀರ್ವಾದ ತೊಗೊಂಡೆ, ನನ್ನ ಮಗಳಿಗೂ ಖುಷಿ ಆಯಿತು ಬೇಡ್ಕೊಳಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.